ಗೋಬರ್ಧನ್ ಯೋಜನೆಯು ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯ ಘಟಕಾಂಶಗಳಲ್ಲಿ ಒಂದು. ಸಮುದಾಯ ಹಾಗೂ ಸಾಂಸ್ಥಿಕ ಬಳಕೆಗೆ ಅನುಕೂಲವಾಗಿರುವುದಷ್ಟೇ ಅಲ್ಲದೆ ಗ್ರಾಮೀಣ ಭಾಗದ ಸ್ವಚ್ಛತೆ, ನೈರ್ಮಲ್ಯತೆಯನ್ನು ಕಾಪಾಡಲು ಹಸಿ ತ್ಯಾಜ್ಯವನ್ನು ಸಂಪನ್ಮೂಲವನ್ನಾಗಿಸುವ ಉದ್ದೇಶದಿಂದ ಪ್ರಾರಂಭಗೊಂಡಿದೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಜಾನುವಾರು ತ್ಯಾಜ್ಯ, ಹಸಿ ತ್ಯಾಜ್ಯ ಮತ್ತು ಕೃಷಿ ತ್ಯಾಜ್ಯವನ್ನು ಸಾವಯವ ಗೊಬ್ಬರವನ್ನಾಗಿ ಪರಿವರ್ತಿಸುವ ಗೋಬರ್ಧನ್ ಯೋಜನೆ ಅನುಷ್ಠಾನ ಕಾರ್ಯವು ಯಶಸ್ವಿಯಾಗಿದೆ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ನೆಟ್ಟಣಿಗೆ ಮುಡ್ನೂರು ಗ್ರಾಮ ಪಂಚಾಯಿತಿಯು ಒಂದು. ನೆಟ್ಟಡಿಗೆ ಮುಡ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹನುಮಗಿರಿಯಲ್ಲಿರುವ ಶ್ರೀ ಪಂಚಮುಖಿ ಆಂಜನೇಯ ಕ್ಷೇತ್ರದ ಗೋಶಾಲೆಯಲ್ಲಿ 45 ಕ್ಯೂಬಿಕ್ ಮೀಟರ್ ಸಾಮರ್ಥ್ಯದ ಗೋಬರ್ಧನ್ ಘಟಕವನ್ನು ನಿರ್ಮಾಣ ಮಾಡಲಾಗಿದೆ. ಈ ಘಟಕದಿಂದ ಜಾನುವಾರುಗಳ ಸಗಣಿಯ ಸಮರ್ಪಕ ನಿರ್ವಹಣೆಯಷ್ಟೇ ಅಲ್ಲದೆ ಪ್ರತಿ ವರ್ಷ ಅಂದಾಜು 5.45 ಲಕ್ಷ ರು ಆದಾಯ ಹರಿದು ಬರುತ್ತಿದೆ. ಹನುಮಗಿರಿಯ ಪಂಚಮುಖಿ ಆಂಜನೇಯ ಕ್ಷೇತ್ರ, ಕೋದಂಡರಾಮ ಕ್ಷೇತ್ರದ ಪೂರಕವಾಗಿ ಒಂದು ಗೋಶಾಲೆ ಇದೆ. ಸುಮಾರು 70 ಹಸುಗಳು, ದೇಶೀಯ ಹಸುಗಳನ್ನು ಬೆಳೆಸುವಂಥ ಉದ್ದೇಶದಿಂದ ಈ ಕಪಿಲಾಶ್ರವನ್ನ ಆರಂಭ ಮಾಡಿದ್ದೇವೆ. ದೇವಾಲಯಕ್ಕೆ ಪೂರಕವಾಗಿರ್ತದೆ ಇದು. ಈ ಕಪಿಲಾಶ್ರವನ್ನ ವೀಕ್ಷಿಸಿದಂಥ ಅಧಿಕಾರಿಗಳು ಇಲ್ಲಿಗೆ ಅವಶ್ಯಕತೆ ಇರುವಂತಹ ಒಂದು ಗೋಬರ್ ಗ್ಯಾಸ್ ಅನ್ನು ಒದಗಿಸಿಕೊಟ್ಟಿದ್ದಾರೆ. ಸುಮಾರು 12 ಲಕ್ಷದ ಅಂದಾಜು ವೆಚ್ಚ ಅಂತ ನನ್ನ ತಿಳುವಳಿಕೆಯಲ್ಲಿರುವಂಥದ್ದು. ಅದನ್ನು ಈಗಾಗಲೇ ಮಾಡಿ ಮುಗಿಸಿಕೊಟ್ಟಿದ್ದಾರೆ. ಅದು ಈಗ ಒಂದಷ್ಟು ಉಪಯೋಗಕ್ಕೆ ನಮಗೆ ಬರ್ತಾ ಇದೆ. ಇದನ್ನು ನಾವು ಸಮರ್ಪಕವಾಗಿ ಬಳಸಿಕೊಂಡ್ರೆ ನಮ್ಮ ನಿತ್ಯದ ಅನ್ನದಾನದ ವ್ಯವಸ್ಥೆ ಇದೆ, ಅದಕ್ಕೆ ಪೂರಕವಾದಂಥ ವ್ಯವಸ್ಥೆಗಳಿಗೆ ಜೋಡಿಸಿಕೊಳ್ಳಲಿಕ್ಕೆ ಆಗ್ತದೆ. ಮಾಡಿಕೊಟ್ಟಂಥ ಅಧಿಕಾರಿ ವರ್ಗಕ್ಕೆ ಸಂಬಂಧಪಟ್ಟವರಿರುವ ಅವರಿಗೆ ಕೂಡ ನಾವು ಕ್ಷೇತ್ರದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವಿದ್ಯುದೀಕರಣ, ಸ್ಲರಿ ಸಂಪ್, ಸ್ಕ್ರಬ್ಬರ್, ಹಸುವಿನ ಸಗಣಿ ಮಿಕ್ಸರ್, ಬರ್ನರ್ ಮತ್ತು ಇತರ ವೆಚ್ಚಗಳನ್ನು ಒಳಗೊಂಡಂತೆ ಒಟ್ಟು 11.93 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗೋಬರ್ಧನ್ ಘಟಕ ನಿರ್ಮಾಣ ಮಾಡಲಾಗಿದೆ. ಈಗಾಗಲೇ ತಿಳಿಸಿದಂತೆ ಇಲ್ಲಿ ಉತ್ಪತ್ತಿಯಾಗುವ ಬಯೋಸ್ಲರಿಯನ್ನು ಕೃಷಿ ಚಟುವಟಿಕೆಗಳಿಗೆ ಬಳಸಲಾಗುತ್ತಿದೆ. ಇದಷ್ಟೇ ಅಲ್ಲದೆ ಗ್ಯಾಸ್ ಸಿಲಿಂಡರ್ ಮೇಲಿನ ಅವಲಂಬನೆಯು ಕನಿಷ್ಠ ಮಟ್ಟದಲ್ಲಿ ಕಡಿಮೆಯಾಗಿದೆ. ಜೈವಿಕ ಅನಿಲ ಸ್ಥಾವರಗಳ ನಿರ್ಮಾಣ, ನಿರ್ವಹಣೆ ಮತ್ತು ದಿನನಿತ್ಯದ ಕಾರ್ಯಾಚರಣೆಗಳಲ್ಲಿ ಗ್ರಾಮದ ಜನರು, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಯುವಕರು ಮತ್ತು ಮಹಿಳೆಯರಿಗೆ ತ್ಯಾಜ್ಯ ಸಂಗ್ರಹಣೆ, ಗೋಬರ್ಧನ್ ಘಟಕ ನಿರ್ವಹಣೆ ಮತ್ತು ಜೈವಿಕ ಅನಿಲ ಮಾರಾಟ ಮತ್ತು ವಿತರಣೆಯಂತಹ ವಿವಿಧ ಕಾರ್ಯಗಳಲ್ಲಿ ಅವರನ್ನು ತೊಡಗಿಸಿಕೊಳ್ಳುವ ಮೂಲಕ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತಿದೆ. ಗೋಶಾಲೆಯಲ್ಲಿ ಉತ್ಪಾದನೆಯಾಗುವ ಸಗಣಿ ಹಾಗೂ ಆಹಾರ ತ್ಯಾಜ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸುವ ಮೂಲಕ ಪುತ್ತೂರಿನ ಪಂಚಮುಖಿ ಆಂಜನೇಯ ಕ್ಷೇತ್ರದ ಗೋಶಾಲೆಯು ರಾಜ್ಯಕ್ಕೆ ಮಾದರಿಯಾಗಿದೆ.